ಹಾಯ್ ಆಲ್, ನಮಸ್ತೆ ಎಲ್ಲರಿಗೂ. ನನ್ನ ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಅಮ್ಮನ ಮನೆಯಿಂದ ಈ ವ್ಲಾಗ್ನ ಮಾಡ್ತಿರೋದು. ಅಮ್ಮನ ಮನೇಲಿ ತುಳಸಿ ಪ್ರತಿಷ್ಠಾಪನೆ ಇತ್ತು, ಅದಕ್ಕೆ ಅಂತ ನಾವೆಲ್ಲ ಬಂದಿದ್ವಿ. 9:30 ಬರ್ತೀನಿ ಅಂತ ಹೇಳಿದ್ ಬಿಟ್ಟರು, 11 ಗಂಟೆಗೆ ಬಂದರು. ಅವ್ರು ಬರೋಷ್ಟರಲ್ಲಿ ನಾವೆಲ್ಲ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಎಲ್ಲ ಮಾಡಿ ಇಟ್ಟಿದ್ರು. ಎಲ್ಲ ನಾವೇ ಮನೆಯವರೇ ಸೇರಿ ಮಾಡೋದು. ಅಕ್ಕ, ನಾನು, ತಂಗಿ, ಚಿಕ್ಕಮ್ಮ ಎಲ್ಲ ಸೇರಿ, ಯಾರು ಬೇರೆಯವ್ರನ್ನ ಕರೆದಿಲ್ಲ. ಸಣ್ಣ ಪ್ರಮಾಣದಲ್ಲಿ ಮಾಡೋದಾಗಿತ್ತು. ಕೂತ್ಕ ಇನ್ನೊಂದ್ಸತಿ ಕೂತ್ಕ ಹಂಗೆ ಬಾಯ್ ಟಾಟಾ. ಚಪ್ಪಲ್ ಕಚ್ಚೋಯ್ತು ನನ್ನ ಮಗಳದು. ಚಪ್ಪಲ್ ಹೋಯ್ತು ಮಗ, ತೊಡಿ ಹಾಕೊಡ್ತೀನಿ. ಹಾಂ, ಗಟ್ಟಿ ಹಿಡ್ಕೊಂಬೇಕು. ಬಿಸಿಲಲ್ಲಿ ಮನೆ ಮುಂದೆ ಸಿಯಾ ಮತ್ತು ಕುಶಾಲ್ ಜೋರು ಆಟ ಆಡ್ತಿದ್ರು. ರಿಷು ಶಾಲೆಗೆ ಹೋಗಿದ್ದ. 1 ಗಂಟೆ ಆಯಿತು. ಇವಾಗ ಅವನ್ನ ಕರ್ಕೊಂಬರೋಕೆ ಹೋಗಬೇಕು. ಶಾಲೆ ಹತ್ರ ಬಂದೆ. ಶಾಲೆಯೆಲ್ಲ ಫುಲ್ ಡೆಕೋರೇಷನ್ ಮಾಡಿ ಎಲ್ಲ ಫಂಕ್ಷನ್ಸ್ ಎಲ್ಲ ರೆಡಿ ಆಗ್ತಿತ್ತು. ನಮ್ಮ ಊರ ಶಾಲೆ ಮೊರ್ಬಾ ಹೊಸನಗರ ಶಾಲೆಯಲ್ಲಿ 75ನೇ ವರ್ಷ ಅದು ವಜ್ರ ಮಹೋತ್ಸವ ಕಾರ್ಯಕ್ರಮ ಇತ್ತು ಇವತ್ತು. ರಿಷುದು ಕೂಡ ಡ್ಯಾನ್ಸ್ ಇದೆ ಇವತ್ತು ನೈಟ್ ಫಂಕ್ಷನು. ಡ್ಯಾನ್ಸ್ ಏನು ಸರಿ ಪ್ರಾಕ್ಟೀಸ್ ಮಾಡಲಿಲ್ಲ ರಿಷು. ಎಂತ ಮಾಡ್ತಾನ ದೇವರಿಗೆ ಗೊತ್ತು. ಡ್ಯಾನ್ಸ್ ಅಂತೂ ಬರೋದಿಲ್ಲ ಅವನಿಗೆ. ಎಲ್ಲಿ ಹೋಗ್ತಿರೋದು ನಾವೀಗ? ನಿಮ್ಮ ಶಾಲೆಗಲ್ಲ? ಎಂತ ಅಲ್ಲಿ ಇವತ್ತು ಫಂಕ್ಷನ್ ಅಲ್ಲ ಮಗ? ಡ್ಯಾನ್ಸ್ ಮಾಡ್ತೀಯಾ? ಮಾಡ್ತೆ? ಹೆಂಗೆ ಮಾಡ್ತೀಯ ಡ್ಯಾನ್ಸ್? ಚಂದ ಮಾಡು. ಚಂದ ಮಾಡ್ತೀಯಲ್ಲ? ಎಲ್ಲೈತ ಅಮ್ಮ? ಅಮ್ಮ ಹಿಂದೆ ಅದೆಯಲ್ಲ. ಹಾಗೆ 6 ಗಂಟೆಗೆ ನಾವೆಲ್ಲ ಬಂದರು ಶಾಲೆ ಹತ್ರ. ಎಲ್ಲ ಚೇರೆಲ್ಲ ಹಾಕಿ ರೆಡಿ ಇಟ್ಟಿದ್ರು. ನಾನು, ಅಮ್ಮ, ಅಕ್ಕ, ಮಕ್ಕಳು ಎಲ್ಲರೂ ಸೇರಿ ಬಂದಾಯಿತು. ಒಂಚೂರು ಬೇಗನೆ ಕರ್ಕೊಬಾ ಅಂತ ಹೇಳಿದರು. ಮಕ್ಕಳಿಗೆ ಮೇಕಪ್ ಎಲ್ಲ ಇತ್ತು. ನಾವೇ ಬೇಗ ಬಂದರು ಅಂದ್ಕೊಂಡ್ರು. ನೋಡಿದ್ರೆ ಸುಮಾರು ಆಲ್ಮೋಸ್ಟ್ ಫ್ರಂಟ್ ಚೇರೆಲ್ಲ ಸೋಲ್ಡ್ ಔಟ್. ಫುಲ್ಲೆಲ್ಲ ಜನ ಬಂದು ಕೂತ್ಬಿಟ್ಟಿದ್ರು. ನಾವು ಓದಿ ಬೆಳೆದಂಥ ಶಾಲೆ ಇವಾಗ 75ನೇ ವರ್ಷ ಅಂದರೆ ವಜ್ರ ಮಹೋತ್ಸವದ ಆಚರಣೆ ಸಂದರ್ಭದಲ್ಲಿ ನಾವಲ್ಲಿ ಪ್ರೆಸೆಂಟ್ ಇರೋದಕ್ಕೆ ರಾಶಿ ಖುಷಿ ಆಗ್ತಾಯಿದೆ. ಯಾವುದೋ ಊರಿಗೆ ಮದುವೆ ಹಾಕ್ಕೊಂಡು ಹೋಗಿದ್ರೆ ಮೇ ಬಿ ಆಗ್ತಿರಲಿಲ್ವೇನೋ. ರಿಷು ಅಂಗನವಾಡಿಯಲ್ಲಿ 2 ಡ್ಯಾನ್ಸು, ಒಂದು ಬಾಯ್ಸ್ದು ಒಂದು ಗರ್ಲ್ದು. ರಿಷು ಅವರಿಗೆ ಬಾಯ್ಸ್ ಅವರಿಗೆಲ್ಲ ಮೇಕಪ್ ಮಾಡಿ ಸೈಡ್ ಕುಳಿಸಿಟ್ಟರೆ. ಇವಾಗ ಗರ್ಲ್ಸಿಗೆ ಮೇಕಪ್ ಮಾಡ್ತಾಯಿದ್ರು. ಪಿಂಕ್ ಡ್ರೆಸ್ಸಲ್ಲಿ ನನ್ನ ಮಗ ಇನ್ನೂ ಗರ್ಲ್ ಥರನೇ ಕಾಣಿಸ್ತಿದ್ದ. ಎಲ್ಲರೂ ಹಂಗೆ ಅಂತಿದ್ರು, ಹುಡುಗಿ ಥರ ಕಾಣಿಸ್ತಿದ್ದ ನಿನ್ನ ಮಗ ಅಂತ. ಎಲ್ಲ ಮಕ್ಕಳು ತಾಯಂದಿರೆಲ್ಲ ಫುಲ್ ಬಂದುಬಿಟ್ಟಿದ್ರು. ಕ್ಲಾಸ್ ರೂಮ್ ಎಲ್ಲ ಫುಲ್ಲು ರಶ್ ಆಗಿಬಿಟ್ಟಿತ್ತು. ರಿಷು ಆ ಟೀಚರ್, ಇವರು ಬೇಬಿ ಟೀಚರು ಮತ್ತು ಗೀತಾ ಟೀಚರ್ ಹೇಳಿ ಅವ್ರದ್ದೊಂದು ಕ್ಲಿಪ್ಪಿಂಗ್ಸ್ ತಗೊಳ್ವಾ ಅಂತ ತಗೊಂಡೆ. ಒಂದು ಫೋಟೋ ತೆಕ್ಕೊಡು ಮುಕ್ತ ಅಂತ ಹೇಳಿದ್ರು. ರಿಷು ಟೀಚರ್ ನನ್ನ ಫ್ರೆಂಡು ಕೂಡ. ಸೊ ಅವ್ರದ್ದೊಂದು ವಿಡಿಯೋನೇ ತಗೊಂಡೆ ನಾನು, ಫೋಟೋ ಜೊತೆ ಮೆಮೊರಿ ಇರಲಿ ಅಂತ. ಎಲ್ಲ ಸ್ಟೆಪ್ ಬರ್ತ್ಕೊಂಡು ಒಬ್ಬರೊಬ್ಬರ ಮುಖ ನೋಡ್ತೆ ನಿಂತಾರೆ ಮಕ್ಕಳು. ಆದ್ರೂ 5 ವರ್ಷಕ್ಕೇ ಅವರು ಸ್ಟೇಜ್ ಮೇಲೆ ಹೋಗಿ ಒಂದು ಪಾರ್ಟಿಸಿಪೇಟ್ ಮಾಡ್ತೆ ಅಂದ್ರಲ್ಲ, ಅದೇ ಖುಷಿ. ಮಾಮ ಐ ಲವ್ ಯು ಸಾಂಗ್ ಆ್ಯಂಡ್ ಡ್ಯಾನ್ಸು ನನ್ನ ಮಗಂದು ಒಂದು ಸತಿಗೂ ಬೊಮ್ಮಿ ಕಡೆ ನೋಡಲೇ ಇಲ್ಲ. ಹೆಣ್ಮಕ್ಳದ್ದು ಸ್ಟಾರ್ಟ್ ಆಯಿತು. ಅದರಲ್ಲಿ ಫ್ರೆಂಡ್ ಮಗಳಿತ್ತು, ಅದಕ್ಕೋಸ್ಕರ ಕೂಡ ಈ ಡ್ಯಾನ್ಸನ್ನು ಕೂಡ ಹತ್ತರಿಂದನೇ ಹೋಗಿ ರೆಕಾರ್ಡ್ ಮಾಡ್ಕೊಳ್ಳೋಕೆ ಮುಂದೆ ಹೋದೆ. ಹುಡುಗಿ ರೆಡಿಲ್ಲ, ಅಟ್ಲೀಸ್ಟ್ ಸ್ಟೆಪ್ಸ್ ಎಲ್ಲ ನೆನಪು ಮಾಡ್ಕೊಂಡು ಚಂದ ಮಾಡ್ತಿದ್ರು. ಬಾಯ್ಸ್ ಮಾತ್ರ 10ಕ್ಕೆ 2 ಕೊಟ್ಟರು ಹೆಚ್ಚೇ ಅದವರಿಗೆ. ಗರ್ಲ್ಸಿಗೆ 10ಕ್ಕೆ ಅಟ್ಲೀಸ್ಟ್ ಒಂದು 7 ಕೊಡ್ಬೋದು. ಚಂದ ಮಾಡಿದ್ದಾರೆ ಹೆಣ್ಮಕ್ಳು. ಇದು ಬರೀ ಅಂಗನವಾಡಿಯವ್ರದ್ದು. ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು, 3rd, 4th ಹಂಗಂತ ಎಲ್ಲರದ್ದು 7thವರೆಗೆ ಎಲ್ಲರದ್ದು ಇತ್ತು. ಮತ್ತು ಕಿರಿಯ ಪ್ರಾಥಮಿಕ ಶಾಲೆ ಕೆಳಗಿನ ಶಾಲೆ ಇತ್ತು, ಅವ್ರದ್ದು ಕೂಡ ಇತ್ತು. ಈ ಥರ ತುಂಬ ಹೊತ್ತು ತನಕ ಕಾರ್ಯಕ್ರಮ ನಡೀತಾನೆ ಇತ್ತು, ಒಂದು 10 ಗಂಟೆವರೆಗೆ. 10 ಹೆಚ್ಚೆ ಅನಿಸುತ್ತೆ. ನಾವು 10 ಗಂಟೆ ಹಂಗೆಲ್ಲ ಬಂದರು. ಊಟದ ವ್ಯವಸ್ಥೆ ಎಲ್ಲ ಮಾಡಿದರು, ಬಟ್ ನಾವು ಅಲ್ಲಿ ಊಟ ಮಾಡಲಿಲ್ಲ, ಮನೆಗೆ ಹೋಗಿ ಮಾಡುವ ಅಂತ. ಒಂದು 10 ಗಂಟೆವರೆಗೆ ನಾವು 10-10:30ವರೆಗೆ ನಾವು ನೋಡ್ಕೊಂಡು ಹೋದರು. ಮಕ್ಕಳೆಲ್ಲ ಸಣ್ಣ ಇದ್ರಲ್ಲ ಅದಕ್ಕೋಸ್ಕರ.
ಅಮೃತ ಹಸ್ತದಿಂದ ಈಗಾಗಲೇ ಮಹಾದ್ವಾರ ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ಳುವ ಸುಸಂದರ್ಭಕ್ಕೆ ಸಾಕ್ಷಿಯಾಗ್ತಾ ಇದೆ. ಅದೇ ರೀತಿಯಾಗಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿರ್ತಕ್ಕಂತಹ ಶಾಲಾ ವಜ್ರ ಮಹೋತ್ಸವ ಸಂಭ್ರಮ ಇದರ ಸಮಿತಿಯ ಗೌರವಾಧ್ಯಕ್ಷರು ಹಾಗೂ ಎಲೆಗುತ್ತಿ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತಾನಾಯಕರವರು ತಾವೇ ನಿರ್ಮಿಸಿಕೊಟ್ಟಿರ್ತಕ್ಕಂಥ ಮಕ್ಕಳಿಗೆಲ್ಲ ನಿದ್ರೆ ಬರ್ತದೆ ಅಂತ ನಾವು ಒಂದು 10:30ವರೆಗೆ ಕೂತ್ಕೊಂಡು ಫಂಕ್ಷನ್ ಎಲ್ಲ ನೋಡಿ ಮನೆಗೆ ಹೊರಟ್ರು. ಅಕ್ಕನ ಮಕ್ಕಳೇ ಇನ್ನೂ ನೋಡುವ ಅಂತಿದ್ರು. ಸೊ ಅವ್ರಿಗೆ ಬೇಕಾದರೆ ನೋಡಿ ಅಂತ ಅಂದ್ವಿ ನಾವು. ಸಿಯಾಗಂತೂ ನಿದ್ರೆ ಬರೋ ಥರ ಇತ್ತು, ಅದಕ್ಕೆ ಹೋಗ್ತೀವಿ ಅಂತ ಹೋದರು. ಆಮೇಲೆ ನಾವು ಹೋದ್ಮೇಲೆ ಅವರು ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ಮತ್ತೆ ಹಂಗೆ ಮನೆಗೆ ವಾಪಸ್ ಬಂದರು. ಹಾಗೆ ಇದು ನೆಕ್ಸ್ಟ್ ಡೇ ಎಲ್ಲರೂ ಸೇರಿ ಕುಮಟಾ ಹೊರಟಾರೆ. ಅವತ್ತು ಸಿಯನ್ ಬರ್ತ್ಡೇ ಕೂಡ ಆಗಿತ್ತು. ಒಂದು ಕೆಲಸ ಇತ್ತು, ಹಾಗೆ ಸಿಯನ್ ಬರ್ತ್ಡೇನೂ ಅಲ್ವಾ, ಸೊ ದೇವಸ್ಥಾನಕ್ಕೂ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡು ಬರುವ ಅಂತ ಹೊರಟಾರೆ. ಸಿಯಾನ ಸೆಕೆಂಡ್ ಬರ್ಡೇ. ಎಲ್ಲ ಮಕ್ಕಳು ಕೂತಾರೆ, ರಿಷು ಮಾತ್ರ ನಿದ್ರೆ ಬಂದುಬಿಟ್ಟದೆ. ಎಲ್ಲಾದರೂ ಹೊರಟ್ರೆ ಸಾಕು ಫುಲ್ ನಿದ್ರೆ ಬಂದು ಬಿಡ್ತದೆ ಅವನಿಗೆ. ದೇವಸ್ಥಾನದಲ್ಲಿ ನಮಗೆ ಅತ್ತೆ ಮಗನ ಹೆಂಡತಿ ಕೂಡ ಸಿಕ್ಕಿದ್ಲು. ಸಿಯನ್ ಬರ್ತಡೇ ಅಂತ ಗೊತ್ತಾದ್ಮೇಲೆ ಪಾಪ ಡೈರಿ ಮಿಲ್ಕ್ ಚಾಕ್ಲೇಟ್ ಎಲ್ಲ ತಗೊಬಂದು ಕೊಡ್ತು. ಪೂಜೆಗೆ ಇನ್ನೂ ಸ್ವಲ್ಪ ಟೈಮ್ ಅದೇ ಅಂತ ಹೇಳಿದರು, ಅದಕ್ಕೋಸ್ಕರ ಎಲ್ಲರೂ ಕೂತ್ಕೊಂಡು ವೇಟ್ ಮಾಡ್ತೇ ಇದ್ರು. ಒಳ್ಳೆ ರೀತಿಲಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ದೇವರಿಗೆ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ರು. ರಿಷುಗೆ ಒಂದು ವಾಚ್ ಕೊಟ್ಟಿತ್ತು ಅವ್ರ ಆಂಟಿ ಗಿಫ್ಟಾಗಿ. ಅದು ಲೈಟಿಂಗ್ಸ್ ಎಲ್ಲ ಬರ್ತಿತ್ತು. ಅದು ಹಾಕ್ಕೊಂಡು ಬಂದಿದ್ದ, ಆಮೇಲೆ ತೆಗ್ದಾಕಿದ್ದ. ಅದನ್ನೇ ತಂಗೆ ಬೇಕು ಅಂತ ಅಳತಿತ್ತು ಸಿಯಾ. ಕೊಡು ಅಂದ ತಕ್ಷಣ ಸಿಟ್ಟೆ ಬಂದು ಬಿಸಾಡೇ ಬಿಡ್ತು. ಅದಕ್ಕೆ ವಾಪಸ್ ಮತ್ತೆ ಲೈಟ್ ಹಚ್ಚಿ ಕೊಟ್ಟೆ ಅದಕ್ಕೆ. ಹಾಗೆ ನಾವು ಯಾವ ದೇವಸ್ಥಾನ ಅಂತ ಹೇಳಲೇ ಇಲ್ಲ. ನಾವು ಬಂದದ್ದು ಶಾಂತಿಕ ಪರಮೇಶ್ವರಿ ದೇವಸ್ಥಾನ. ಹಾಗೆ ಕ್ಲೋಸಿಂಗ್ ಟೈಮ್ ಕೂಡ ಆಗಿತ್ತು ದೇವಸ್ಥಾನದ್ದು. ದೇವಸ್ಥಾನ ಎಲ್ಲ ಕ್ಲೋಸ್ ಮಾಡಿದ್ರು. ನಾವು ನಮ್ಮ ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಮನೆ ಕಡೆ ಹೊರಟ್ರು. ಹಾಗೆ ಬೇರೆ ಒಂದು ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಹೋಗುವ ಅಂತ ಅಂದ್ಕೊಂಡ್ರು. ಹಾಗೆ ಹೋಗ್ತಾ ಸಿಯಾಗೆ ಕೇಕ್ ತಗೊಂಡು ಹೋಗೋದಿತ್ತು. ಸಂಜೆ ಕೇಕ್ ಕಟ್ ಮಾಡುವಂತ ಪ್ಲ್ಯಾನ್ ಮಾಡಿದರು. ಹಾಗೆ ಸಂಜೆ ಆಯಿತು, ಕೇಕೆಲ್ಲ ತಗೊಬಂದರು. ಕೇಕ್ ತಂದು ಸಿಯಾನ ಕುಳಿಸಿದ್ರೆ ಸಿಯಾಗೆ ಆ ಬಾಕ್ಸ್ ಎಷ್ಟೊತ್ತಿಗೆ ಓಪನ್ ಮಾಡ್ತೆ ಅನ್ನುವಂಗೆ ಓಪನ್ ಮಾಡು ಅಂತಲೇ ಇತ್ತು. ಸೊ ಫೈನಲಿ ಕೇಕ್ ಕಟ್ ಮಾಡುವ ಅಂತ ಅಂದರು. ತಂಗಿ ಮತ್ತು ಅಕ್ಕನ ಮಗಳು ದಿಶಾನು ಬಂದಿದ್ದರು. ಕೇಕು ಮ್ಯಾಂಗೋ ಫ್ಲೇವರ್ ಕೇಕ್ ಆಗಿತ್ತು. ಅವಳಿಗೆ ಯೆಲ್ಲೋ ಕಲರ್ ಅಂಗಿನೇ ಹಾಕಿದ್ದೆ ನಾನು. ಸೆಕೆಂಡ್ ಬರ್ತ್ಡೇ ಆದ್ದರಿಂದ ಯಾರಿಗೂ ಕರ್ದು ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ, ನಾವೇ ಮಾಡಿದ್ರು. ನೆಕ್ಸ್ಟ್ ಇನ್ನು 3ನೇದು 4ನೇದು ಕೂಡ ಹಾಗೆ ಯಾರಿಗೂ ಕರ್ದೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ. 1 ಮತ್ತು 5 ಮಾತ್ರ ಸ್ವಲ್ಪ ಜನಕ್ಕೆ ಊಟ ಹಾಕಿ ಮಾಡೋದು ಅಂತ. ಸೊ ಗೆಸ್ಟ್ ಅಂದರೆ ತಂಗಿ ಮತ್ತು ದಿಶಾನೇ. ಎಲ್ಲರೂ ಕೇಕ್ ತಿಂದು ಫೋಟೋಸ್ ಎಲ್ಲ ತಗೊಂಡು ಚೆಂದ ಊಟ ಮಾಡಿ ದಿನಾನ ಮುಗಿಸಿದ್ರು. ಹಾಗೆ ಈ ವ್ಲಾಗ್ ಕೂಡ ನಾನು ಇಲ್ಲೇ ಎಂಡ್ ಮಾಡ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಿಮಗೆ ಸಿಗ್ತೆ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.